ಗೌರಿಬಿದನೂರು ನಗರದ ಪತ್ರಕರ್ತರ ಸಂಘದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ, ನಗರ ಮತ್ತು ತಾಲೂಕು ಸೇರಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತಿದೆ. ತಾಲೂಕಿನ ಅಲಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 269ರಲ್ಲಿ 202 ಎಕರೆ ಜಮೀನು ಬೆಟ್ಟ ಗುಡ್ಡಗಳ ನಡುವೆ ಇದ್ದು, ಈ ಭಾಗದಲ್ಲಿ ಒಂದು ಸಣ್ಣ ದ್ಯಾವಪ್ಪನ ಕೆರೆ ಇದೆ. ಇದನ್ನ ಅಭಿವೃದ್ಧಿಪಡಿಸಿದರೆ ಸುತ್ತಮುತ್ತಲ ಗ್ರಾಮಗಳಿಗೆ ಹಾಗೂ ನಗರಕ್ಕೆ ನೀರು ತೆಗೆದುಕೊಂಡು ಹೋಗಬಹುದಾಗಿದೆ ಎಂದರು. ಪತ್ರಿಕಾ ಮಾಧ್ಯಮದ ಮುಖಾಂತರ ನಾಳೆ ನಡೆಯುವಂತಹ ಬೈಕ್ ರ್ಯಾಲಿ ಮುಖಾಂತರ ಬೈಕ್ ರ್ಯಾಲಿಯ ಒಂದು ವರದಿಯನ್ನು ಮಾಡಬೇಕು ಅಂತ ತಮ್ಮನ್ನೆಲ್ಲ ಕಲ್ತಿರೋ ವಿಚಾರ, ನಿಮ್ಗೆ ಗೊತ್ತಿರೋ ವಿಚಾರ. ಬಂಧುಗಳೇ, ನಾಳೆ ಒಂದು ಕಾರ್ಯಕ್ರಮ ದ್ಯಾವಪ್ಪನ ಕೆರೆಯನ್ನು ಒಂದು ಮೇಲ್ದರ್ಜೆಗೇರಿಸಿ ಅಲ್ಲಿ ಸುಮಾರು 490 MTFC ನೀರು ನಿಲ್ಲಿಸುವಂತಹ ಡ್ಯಾಮನ್ನು ನಿರ್ಮಾಣ ಮಾಡ್ಬೋದು ಅಂತ ಮೈನರ್ ಇರಿಗೇಷನ್ ಅವರು ನಮಗೆ ವರದಿಯನ್ನು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ತಾವು ಪತ್ರಕರ್ತರು ಬಂದು ಎಲ್ಲ ವೀಕ್ಷಣೆ ಕೂಡ ಅಲ್ಲಿ ಮಾಡಿದ್ದೀರಾ. ಆ ಮಾಡಿದಾಗ ಮತ್ತೆ ಅದರ ಮುಂದುವರೆದ ಭಾಗವಾಗಿ ನಾಳೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಈಗಿರುವಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಎಲ್ಲ ಗೊತ್ತಿರೋದೇ ವಾಟರ್ದೋಸಳ್ಳಿ ರೈತರು ಅನುಭವಿಸ್ತಾ ಇರೋವಂಥ ಕಷ್ಟ, ಈ ಕಡೆ ರೈತರು ಅನುಭವಿಸ್ತಾ ಇರೋವಂಥ ಕಷ್ಟ. ಇಬ್ಬರಿಗೂ ಸಮಾಧಾನವಾಗಿ ಮತ್ತೆ ನಗರದ ಜನರಿಗೆ ನಾನು ಒಂದು ಮಾತನ್ನು ಮನವಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾರೇ ರೈತರಿಗೂ ಮತ್ತು ನಗರಕ್ಕೆ ತೊಂದರೆ ಆಗದೇ ಇರುವಂತಹ ಒಂದು ಪ್ರಾಜೆಕ್ಟ್ ಇದು ದ್ಯಾವಪ್ಪನ ಕೆರೆ ವಿಚಾರ. ಈ ಕಡೆ ರೈತರಿಗೂ ತೊಂದರೆ ಆಗಲ್ಲ, ನಗರದ ಜನಕ್ಕೂ ನೀರು ಕುಡಿಯೋ ನೀರು ಕೊಡೋಕ್ಕೆ ತೊಂದರೆ ಇರಲ್ಲ. ಹಾಗಾಗಿ ತಾಲೂಕಿನ ನಗರದ ಜನರೆಲ್ಲರೂ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಕೂಡ ಕೋರ್ತಾ ಇದ್ದೀನಿ. ದ್ಯಾವಪ್ಪನಕೆರೆ ಸಮೀಪ 6 ಕಿಲೋಮೀಟರ್ ದೂರದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಹಾದು ಹೋಗಿದ್ದು, ಈ ನೀರು ಕೆರೆಯಲ್ಲಿ ಶೇಖರಣೆ ಮಾಡಿಕೊಂಡ್ರೆ ತಜ್ಞರ ಪ್ರಕಾರ 490 MCF ನೀರು ಶೇಖರಣೆಯಾಗಲಿದೆ. ಇದರಿಂದ ನಗರ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬಹುದಾಗಿದೆ ಎಂದರು. ಸರ್ಕಾರ ದ್ಯಾವಪ್ಪನಕೆರೆ ವೀಕ್ಷಣೆ ಮಾಡಿ 15 ಕೋಟಿ ವೆಚ್ಚದಲ್ಲಿ ಮಿನಿ ಡ್ಯಾಮ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಕರವೇ ರೈತ ಸಂಘಟನೆ ಬೃಹತ್ ಸಂಖ್ಯೆಯಲ್ಲಿ ಅಲಕಾಪುರ ಗೇಟ್ನಿಂದ ಪ್ರತಿಭಟನಾ ರ್ಯಾಲಿ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.